ಇನ್ನು ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮಂಡ್ಯದಲ್ಲಿ ಹಾಗಾದ್ರೆ ಜೆಡಿಎಸ್ಗೆ ಸ್ಟಾರ್ಸ್ ಗಳೇ ಸೋಲನ್ನ ಉಣಿಸ್ತಾರಾ? ಸ್ಟಾರ್ ನಟರ ಎದುರು ನಿಖಿಲ್ ಹಾಗಾದ್ರೆ ಗೆದ್ದು ಬರ್ತಾರಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ. ನ್ಯೂಸ್ 18 ಕನ್ನಡದಲ್ಲಿ ನಿಖಿಲ್ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸ್ಟಾರ್ ನಟರು ಜೊತೆಗೆ ಇಡೀ ಚಿತ್ರರಂಗವೇ ಸುಮಲತಾ ಪರವಾಗಿ ನಿಂತ್ಕೊಂಡಿದೆ ಅಂತ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಘೋಷಣೆ ಮಾಡಿದ್ದಾಗಿದೆ. ಅದರಲ್ಲೂ ದರ್ಶನ್ ಅವರು, ಯಶ್ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ಸೇರಿದಂತೆ ಇನ್ನೂ ಸಾಕಷ್ಟು ಜನ ಕಲಾವಿದರು ಮಂಡ್ಯದಲ್ಲಿ ಪ್ರಚಾರಕ್ಕೆ ಬರ್ತಾರೆ ಅಂತ ಇವತ್ತು ಅಧಿಕೃತವಾಗಿ ಘೋಷಣೆ ಆಗಿದೆ. ಹಾಗಾಗಿ ಸ್ಟಾರ್ ನಟರ ಎದುರು ಹಾಗಾದ್ರೆ ನಿಖಿಲ್ ಗೆದ್ದು ಬರ್ತಾರಾ? ಈ ಪ್ರಶ್ನೆ ಇದೀಗ ಕಾಡ್ತಾ ಇದೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಇದೀಗ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರು ಸುಮಲತಾಗೆ ಬೆಂಬಲವನ್ನ ನೀಡಲ್ಲ, ಗೋ ಬ್ಯಾಕ್ ಅಲ್ಲ, ಕಮ್ ಫ್ರಂಟ್ ಅನ್ನೋದು ನಡೆಯುತ್ತೆ, ನೋಡ್ತಾ ಇರಿ ಅಂತ ಶೃಂಗೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ಕನ್ನಡಕ್ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಸ್ಟಾರ್ಗಳೆಲ್ಲ ಬೆಂಬಲ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಹಾಗಾದ್ರೆ ಟಫ್ ವಾರ್ ನಡೆಯುತ್ತಾ ಅಂತ ಕೇಳಿದಕ್ಕೆ ನೋಡಿ, ಜೆಡಿಎಸ್ ಕಾರ್ಯಕರ್ತರಂತೂ ಬೆಂಬಲ ಕೊಡ್ತಾ ಇಲ್ಲ, ಗೋ ಬ್ಯಾಕ್ ಅಲ್ಲ, ಕಮ್ ಫ್ರಂಟ್ ಅನ್ನೋದು ನಡೆಯುತ್ತೆ, ನೀವು ಜಸ್ಟ್ ವೇಟ್ ಮಾಡಿ ನೋಡಿ ಅಂತ ಶೃಂಗೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸಿದೀವಿ, ಜನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಅಂತೂ ಇದೆ. ತಾಯಿ ಶಾರದಾಂಬೆಯ ಆಶೀರ್ವಾದ ಬೇಕು ಅಂತಾನೆ ನಾವು ಶೃಂಗೇರಿಗೆ ಬಂದಿದ್ದೀವಿ. ಇನ್ನು ಜೆಡಿಎಸ್ ಕಾರ್ಯಕರ್ತರ ಬಲ ನನ್ನ ಹತ್ರ ಇದೆ, ಖಂಡಿತ ಗೆಲ್ಲೋ ವಿಶ್ವಾಸ ನನ್ನ ಹತ್ರ ಇದೆ ಅಂತ ನಿಖಿಲ್ ಕುಮಾರಸ್ವಾಮಿ ನ್ಯೂಸ್ 18ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಜೆಡಿಎಸ್ ಅಭ್ಯರ್ಥಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಶೃಂಗೇರಿಗೆ ಬಂದು ಇವತ್ತು ನಾಮಪತ್ರಕ್ಕೆ ಗುರುಗಳ ಆಶೀರ್ವಾದ ತೆಗೆದುಕೊಂಡಿದ್ದಾರೆ. ಮತ್ತೆ ಶೃಂಗೇರಿ ಶಾರದಾಂಬೆ ದರ್ಶನ ಪಡೆದಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಣ ಬನ್ನಿ. ಸರ್ ಹೇಳಿ ಸರ್, ಇವತ್ತು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಹೌದು, ಎಲ್ಲ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಇವತ್ತು ಗುರುಗಳ ಆಶೀರ್ವಾದ ಪಡೀಲಿಕ್ಕೆ ಬಂದಿದ್ದೀನಿ. ಅಂದರೆ ಸರ್, ಕಳೆದ ವಾರನೂ ಕೂಡ ಯಾಗ ಎಲ್ಲ ನಡೆಸಿದ್ರಿ. ಈಗ ಮಂಡ್ಯದಲ್ಲಿ ಸಾಕಷ್ಟು ಸುಮಲತಾ ಅವರು ಕೂಡ ಕಣಕ್ಕೆ ಇಳಿದಿರುವಂಥದ್ದು, ವಿಶೇಷ ಪೂಜೆ ನಡೆಸ್ತಿದ್ದಾರೆ. ಏನು ಅನಿಸುತ್ತೆ ಸರ್, ಗೆಲ್ತೀನಿ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಾಗ್ಲೂ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ, ಜನಗಳಲ್ಲಿ ನಂಬಿಕೆ ಇದೆ. ಕುಮಾರಣ್ಣ ಹಾಗೂ ದೇವೇಗೌಡರ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ವಿಶ್ವಾಸನ ಮುಂದಿನ ದಿನಗಳಲ್ಲಿ ನಾನು ಉಳಿಸ್ಕೊತೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಚುನಾವಣೆಗೆ ಇಳಿದಿದ್ದೀನಿ. ಖಂಡಿತವಾಗ್ಲೂ ಜನ ಕೈ ಹಿಡಿತಾರೆ ಅನ್ನೋ ಒಂದು ವಿಶ್ವಾಸ ಇದೆ ನನಗೆ. ಸರ್, ಈಗ 2ನೇ ಬಾರಿ ಶೃಂಗೇರಿಗೆ ಬಂದಿದ್ದೀರಾ ಸರ್, ಅಂದರೆ ಶೃಂಗೇರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೀರಾ, ಗುರುಗಳ ಆಶೀರ್ವಾದ ಪಡೆದಿದ್ದೀರಾ. ಅಂದರೆ ಏನು ತುಂಬ ಇಷ್ಟ ದೇವರು ಅಂತಲೂ ಕೂಡ ಹೇಳಿರುವಂಥದ್ದು. ಇದು ಇಲ್ಲಿಗೆ ಬಂದಾಗ ಏನು ಅನಿಸುತ್ತೆ ಸರ್? ಅಲ್ಲ, ಖಂಡಿತವಾಗ್ಲೂ, ಯಾಕೆಂದರೆ ಇವತ್ತಿನಿಂದ ಅಲ್ಲ, ಹಲವಾರು ವರ್ಷಗಳಿಂದ ಈ ಒಂದು ತಾಯಿ ಶಾರದಾಂಬೆ ಜೊತೆ ಇರುವಂತಹ ಒಂದು ನಮ್ಮ ಕುಟುಂಬದ ನಂಟು ಬಹುಶಃ ಯಾರು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನೇ ಆಗಲಿ ಬರ್ತಾನೆ ಇರ್ತೀವಿ. ಸೊ ತಾಯಿ ಶಾರದಾಂಬೆಯ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಗೋಬ್ಯಾಕ್ ಚಳವಳಿ ನಿಖಿಲ್ ಅಂತಾನೆ ಒಂದಷ್ಟು ಬರ್ತಾ ಇತ್ತು, ಫೇಸ್ಬುಕ್ಕಲ್ಲಿ ಹೊಡೆದಾಡ್ತಾ ಇತ್ತು. ಕೆಲ ಜೆಡಿಎಸ್ ಕಾರ್ಯಕರ್ತರು ಕೂಡ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತಲೂ ಕೂಡ ಮಾತುಗಳು ಕೇಳಿ ಬರ್ತಿದೆ ಸರ್, ಇದ್ರ ಬಗ್ಗೆ? JDS ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಅಂತ ತಮಗೆ ಎಲ್ಲಿಂದ ಮಾಹಿತಿ ಬಂತು ನನಗೆ ಗೊತ್ತಿಲ್ಲ. ಯಾಕೆಂದರೆ ಇವತ್ತು ನಮ್ಮ ಪಕ್ಷದ ಬಹುತೇಕ ಕಾರ್ಯಕರ್ತರುಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿದ ನಂತರನೇ ಇವತ್ತು ನಾನು ಅಭ್ಯರ್ಥಿಯಾಗಿ ಘೋಷಣೆ ಮಾಡುವ ಒಂದು ನಿರ್ಧಾರದ ಕೈಗೆ ತಗೊಂಡಿರೋದು. ಸೊ ಹಾಗಾಗಿ ನನಗೆ ಗೊತ್ತಿಲ್ಲ ಎಲ್ಲಿ ಈ ರೀತಿಯಾದಂಥ ಸುದ್ದಿಗಳು ಹರಿದಾಡ್ತವೆ ಅಂತ. ಆ ರೀತಿ ಏನೂ ಇಲ್ಲ. ಗೋ ಬ್ಯಾಕ್ ಅನ್ನೋ ಒಂದು ವಿಷಯಕ್ಕೆ ನಾನು ಹಲವಾರು ಬಾರಿ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ. ಹಿಂದೆ ಹೋಗ್ಬೇಕಾ ಅಥವಾ ಮುಂದೆ ಬರಬೇಕಾ ಅನ್ನೋದ್ರ ಬಗ್ಗೆ ಮಂಡ್ಯ ಜನ ತೀರ್ಮಾನ ಮಾಡ್ತಾರೆ. ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಖಂಡಿತ. ಇದಿಷ್ಟು ಏನು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಅಂದರೆ ಮಂಡ್ಯ ಜನರ ಸೇವೆಗಾಗಿ ನಾನು ಚುನಾವಣೆಗೆ ಸ್ಪರ್ಧಿಸಿದ್ದೀನಿ, ಈ ಚುನಾವಣೆಯಲ್ಲಿ ನಾನು ಗೆಲ್ತೀನಿ ಅನ್ನೋ ಒಂದು ವಿಶ್ವಾಸವನ್ನು ಅವ್ರಿಗೆ ವ್ಯಕ್ತಪಡಿಸ್ತಾರೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು.